ವಿರಾಜಪೇಟೆ ತಾಲೂಕಿನ ಕಾಂಗ್ರೆಸ್ ಪ್ರಚಾರ ಸಭೆ ಅಧ್ಯಕ್ಷರಾದ ಎಸ್.ಎಚ್. ಮತೀನ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ವಿರಾಜಪೇಟೆ ಶಾಸಕರ ಭವನದಲ್ಲಿ ನಡೆದ ಸಭೆಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷರಾದ ಮತೀನ್ ಅವರು ಮಾತನಾಡಿ, ಮುಂಬರುವ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ನಮ್ಮ ತಾಲೂಕಿನ ಸುಮಾರು 19 ವಲಯದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರ ಜಿಲ್ಲಾ ಸಮಿತಿಯ ಟಿ.ಪಿ. ರಮೇಶ್ ಅವರ ಮಾರ್ಗದರ್ಶನದಲ್ಲಿ ಅಧ್ಯಕ್ಷರ ಪ್ರಮಾಣ ಪತ್ರವನ್ನು ವಿತರಣೆ ಮಾಡಿ ಶುಭಾಶಯವನ್ನು ಸಲ್ಲಿಸಿದರು. ನೂತನ ಮತದಾರರಿಗೆ ನಮ್ಮ ಪಕ್ಷದ ಉಚಿತ ಯೋಜನೆಯ ಬಗ್ಗೆ ಮಾಹಿತಿಯನ್ನು ನೀಡಬೇಕೆಂದರು. ನೆಕ್ಸ್ಟ್ ಉದಯ ಮದಪ್ಪ 14 Yes. Next VM Kiran Chananga. ಇವತ್ತು ನಾವು ವಿರಾಜಪೇಟೆ ಬ್ಲಾಕ್ ಪ್ರಚಾರ ಸಮಿತಿ ಸಭೆಯನ್ನು ಮಾಡಿದ್ದೀವಿ ನಾವು ಸಭೆ. ಈ ಸಭೆಯ ಉದ್ದೇಶ ಏನೆಂದರೆ, ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿ ಸೂಚನೆಯಂತೆ ನಾವು ವಿರಾಜಪೇಟೆ ಬ್ಲಾಕ್ ಮಾನ್ಯ ಶಾಸಕರ ಮಾರ್ಗದರ್ಶನೆಯಲ್ಲಿ ನಾವು ಇವತ್ತು ವಿರಾಜಪೇಟೆ ಬ್ಲಾಕಿನ ಎಲ್ಲ ಪ್ರಚಾರ ಸಮಿತಿಯ 19 ವಲಯ ಅಧ್ಯಕ್ಷರು ನೇಮಕಾತಿ ಆದೇಶವನ್ನು ಕೊಟ್ಟಿದ್ದೀವಿ. ನಾವು ಇವತ್ತು ಮೇನ್ ನೇಮಕಾತಿ ನಾವು ವಲಯ ಅಧ್ಯಕ್ಷ ಯಾಕೆ ನೇಮಕಾತಿ ಮಾಡಿದ್ದೀವಿ ಅಂದರೆ, ನಾವು ಪಕ್ಷ ಸಂಘಟನೆ ಬಲಪಡಿಸಲಿಕ್ಕಾಗಿ ನಾವು ಇವತ್ತು ಈ ಸಂಘಟನೆ ವಲಯ ಅಧ್ಯಕ್ಷರನ್ನು ನಾವು ನೇಮಕಾತಿ ಮಾಡಿದ್ದೀವಿ. ಯಾಕೆಂದರೆ ಇನ್ನು ಮುಂದೆ ನಾವು ಬರೋ ತಿಂಗಳು ಆದರೆ ಗ್ರಾಮ ಪಂಚಾಯತಿ ಎಲೆಕ್ಷನ್ಗಳು ಬರ್ತಾಯಿದೆ. ಅವ್ರಿಗೆ ನಾವು ಪಕ್ಷದ ಜವಾಬ್ದಾರಿಯನ್ನು ಅವರಿಗೆ ಜವಾಬ್ದಾರಿ ಕೊಟ್ಟು ನಾವು ಪಕ್ಷ ಯಾವ ಥರ ನಾವು ಗ್ರಾಮ ಪಂಚಾಯತಿ ಮೆಂಬರ್ಗಳನ್ನು ಯಾವ ಥರ ಮಾಡಬೇಕು. ಯಾಕೆಂದರೆ ಅದು ಗ್ರಾಮ ಪಂಚಾಯತಿ ಮತ್ತು ಗ್ರಾಮ ಪಂಚಾಯತಿ ಎಲೆಕ್ಷನ್ ಆಗ್ತಿದೆ. ಅದು ನಮ್ಮ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಫೌಂಡೇಶನ್, ಒಂದು ಬುಡ. ಯಾಕೆಂದರೆ ಆ ಬೇರನ್ನು ಗಟ್ಟಿಪಡಿಸಲಿಕ್ಕೆ ನಾವು ಎಲ್ಲ 19 ಗ್ರಾಮಗಳಲ್ಲಿ ನಾವು ವಲಯ ಅಧ್ಯಕ್ಷ ಮಾಡಿ ಅವರನ್ನು ನಾವು ಯಾವ ಥರ ಕೆಲಸ ಮಾಡಬೇಕು, ಪಕ್ಷ ಸಂಘಟನೆ ಯಾವ ಥರ ಮಾಡಬೇಕು ಅಂತ ಮಾರ್ಗಸೂಚನೆ ನೀಡಿದ್ದೀವಿ. ನಾವು ಆ ಗ್ರಾಮ ಪಂಚಾಯತಿ ಎಲೆಕ್ಷನ್ಗೆ ನಾವು ಸಜ್ಜಾಗಬೇಕಾದ್ರೆ ಫಸ್ಟ್ ವೋಟ್ ಲಿಸ್ಟ್ಗೆ ಯಾರ್ಯಾರು ಹೆಸರಿಲ್ಲ ಮನೆಗೆ ನಾವು ಹೇಳೋದು. ನಮ್ಮ ಶಾಸಕರು ಮಾಡಿರುವ ಕೆಲಸ ಕೋಟಿ ಲೆಕ್ಕದಲ್ಲಿ ಒಂದೊಂದು ಗ್ರಾಮ, ಈಗ ನಿಮ್ಮ ಗ್ರಾಮದಲ್ಲಿ ಒಂದು 5 ಕೋಟಿ ಕೆಲಸ ಈಗ ನಮಗೆ ಗೊತ್ತಿರೋ ಪ್ರಕಾರ ಮಾಡಿದ್ದಾರೆ. ಇವ್ರ ಗ್ರಾಮದಲ್ಲಿ ಒಂದು ಬ್ರಿಡ್ಜ್ಗಳು, ರೋಡ್ಗಳು, ಕಾಂಕ್ರೀಟ್, ಮನೆಗೆ ನಾವು 5 ಗ್ಯಾರಂಟಿ ಸದಸ್ಯರು ಇದ್ದಾರೆ, ಗ್ಯಾರಂಟಿಗಳು ಎಲ್ಲ ನಾವು ಮನೆಗೆ ಪ್ರಚಾರ ಮಾಡಬೇಕು. ನಮ್ಮ ಪ್ರಚಾರ ಸಮಿತಿ ಕೆಲಸ ಮೇನ್ ಮುಖ್ಯ. ಯಾಕೆಂದರೆ ಇಲ್ಲಿ ಸುಳ್ಳು ಪ್ರಚಾರ ಮಾಡ್ತಾ ಇದ್ದಾರೆ. ಕೋಟಿ ಹಣ ತಂದ್ರೂ ಏನು ಮಾಡ್ತಾ ಇದ್ದಾರೆ, ಸ್ವಲ್ಪ ಅಪೋಸಿಷನ್ ಏನು ಮಾಡ್ತಾ ಇದ್ದಾರೆ, ಕೆಲಸಗಳು ನಡೀತದೆ. ಈಗ ನಾಳೆ ನಮ್ಮ ಕೆಲಸ ನಡೀತದೆ ಅಂದರೆ ಅವರು ಪ್ರೊಟೆಸ್ಟ್ ಮಾಡೋದು, ಹೋಗಿ ಯಾವುದು ಬೇರೆ ಸಭೆಗಳಲ್ಲಿ ಪ್ರೊಟೆಸ್ಟ್ ಮಾಡೋದು, ಬೇರೆ ಅಧಿಕಾರಿ ಹತ್ರ ಹೋಗಿ. ಈಗ ನಿನ್ನೆ ಫಾರೆಸ್ಟ್ ಆಫೀಸ್ಗೆ ಹೋಗಿ ಪ್ರೊಟೆಸ್ಟ್ ಮಾಡಿದ್ದಾರೆ. ಯಾಕೆ ಪ್ರೊಟೆಸ್ಟ್ ಮಾಡಿದ್ದಾರೆ? ಇವರು ಕುತಂತ್ರ. ಅದು ನಮ್ಮ ಶಾಸಕರು ಕೆಲಸ ಕೋಟ್ಯಾಂತರ ದುಡ್ಡು ತಂದಿದ್ದಾರೆ. ತಂದಾದ್ಮೇಲೆ ಕೆಲಸ ಕಾಮಗಾರಿಗೆ ಸ್ಟಾರ್ಟ್ ಆಗುವಾಗ ಇವರು ಪ್ರೊಟೆಸ್ಟ್ ಮಾಡೋದು. ಆಮೇಲೆ ಹೇಳೋದು ನಾವು ಪ್ರೊಟೆಸ್ಟ್ ಮಾಡಿ ನಾವು ಹೇಳಿದಾಗೆ ಕೆಲಸ ಮಾಡಿದ್ದು ಅಂತ. ಇಲ್ಲ, ಶಾಸಕರು 2.5 ವರ್ಷದಿಂದ ಕೆಲಸ ಮಾಡ್ತಾರೆ, ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಯಾಕೆ ಒಂದು ಅನುದಾನ ಬರಬೇಕಾದ್ರೆ ಅದಕ್ಕೆ ಬೇಕಾದಷ್ಟು ಬ್ಯಾಂಕ್ನಿಂದ ಬರಬೇಕು, ಟೆಂಡರ್ ಆಗಬೇಕು, ಪ್ರೋಸೆಸ್ ಆಗಬೇಕಾದ್ರೆ 1 ವರ್ಷ ಆದರೆ 6 ತಿಂಗಳಾದರೆ ಹಿಡಿತದೆ. 6 ತಿಂಗಳು ಎಲ್ಲಿ ನಮ್ಮದು ಪ್ರೋಸೆಸ್ ಆಗಿ ನಮ್ಮ ಶಾಸಕರು ಹಣ ತಂದು ನಾಳೆಯಿಂದ ಕಾಮಗಾರಿಗೆ ಚಾಲನೆ ಒಂದು 15 ದಿನದಲ್ಲಿ ಕಾಮಗಾರಿಗೆ ಚಾಲನೆ ಆಗ್ತದೆ ಹೇಳುವಾಗ ಇವ್ರೇನು ಮಾಡ್ತಾರೆ, ಸುಳ್ಳು ಪ್ರೊಟೆಸ್ಟ್ ಮಾಡ್ತಾರೆ. ಅದು ನಾವು ಜನರಿಗೆ ಅರ್ಥ ಮಾಡಿಕೊಡ್ಬೇಕು. ಸುಳ್ಳು ಪ್ರೊಟೆಸ್ಟ್ ಮಾಡ್ತಾ ಇರೋದು. ನಮ್ಮಲ್ಲಿ ಸ್ಯಾಂಕ್ಷನ್ ಆಗಿದೆ ಹಣಗಳು, ನಮ್ಮ ಶಾಸಕರು ನಾಳೆಯಿಂದ ವರ್ಕ್ ಆರ್ಡರ್ ಆಗಿದೆ, ಕೆಲಸ ಮಾಡ್ತಾ ಇದ್ದಾರೆ ಅಂತ ನಾವು ಹೇಳಬೇಕು. ಮತ್ತೆ ಅದೇ ನಾವು ಪ್ರಚಾರ ಸಮಿತಿ ಕೆಲಸ. ಮತ್ತೆ ಎಲೆಕ್ಷನ್ ಈ ಸಂದರ್ಭ ಪ್ರಚಾರ ಸಮಿತಿ ಅಧ್ಯಕ್ಷರು ಹಾಗೂ ಸದಸ್ಯರಾದ ಟೀನಾ ದೇವಯ್ಯ, ರೋಷನ್ ಉತ್ತಪ್ಪ, ಕಾವೇರಮ್ಮ, ಮೈದು, ರವಿ, ಗಣೇಶ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು.